ಬಾಗಲಕೋಟೆ ಪೊಲೀಸ್ ಹುತಾತ್ಮರ ಬಲಿದಾನವು ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಬೇಕು ಮತ್ತು ಅವರ ಧೈರ್ಯ, ಕರ್ತವ್ಯ ನಿಷ್ಠೆ ಸಮಾಜದ ಶಾಂತಿ ಮತ್ತು ಭದ್ರತೆಗೆ ಅತ್ಯಮೂಲ್ಯವಾದಂಥ ವಿಷಯವಾಗಿದೆ ಅಂತ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ನವನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಮಂಗಳವಾರದಂದು ನಡೆದಂತಹ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದಂತಹ ಅವರು, ಹುತಾತ್ಮರ ದಿನವು ತ್ಯಾಗ, ಧೈರ್ಯ ಮತ್ತು ಕರ್ತವ್ಯ ನಿಷ್ಠೆಯ ಪ್ರತೀಕವಾಗಿದೆ ಅಂತ ತಿಳಿಸಿದರು. ದೇಶದ ಭದ್ರತೆಗಾಗಿ ಪ್ರಾಣತ್ಯಾಗ ಮಾಡಿದ ಪೊಲೀಸ್, ಭೂಸೇನೆ, ವಾಯುಪಡೆ ಮತ್ತು ನೌಕಾಪಡೆಯ ಹುತಾತ್ಮರನ್ನ ಸ್ಮರಿಸುವಂತಹದ್ದು ಈ ದಿನದ ವಿಶೇಷತೆಯಾಗಿದೆ ಅಂತ ಕೂಡ ಅವರು ತಿಳಿಸಿದ್ರು. ತಮಗಾಗಿ ಬದುಕುವುದು ಸುಲಭ, ಆದರೆ ಇತರರಿಗೆ ಬದುಕುವುದು ದೈವತ್ವ. ಪೊಲೀಸ್ ಮತ್ತು ರಕ್ಷಣಾ ಇಲಾಖೆಯವರು ತಮ್ಮ ಜೀವವನ್ನ ತ್ಯಾಗ ಮಾಡಿ ಅನೇಕ ಜೀವಗಳನ್ನು ಉಳಿಸಿದ್ದಾರೆ. ಅವರ ಸೇವೆಯೇ ಪೂಜೆ, ಅವರ ತ್ಯಾಗವೇ ಪವಿತ್ರ ಧರ್ಮ ಅಂತ ಜಿಲ್ಲಾಧಿಕಾರಿಗಳು ಬಣ್ಣಿಸಿದ್ರು. ಪೊಲೀಸ್ ಸೇವೆಯ ಮಹತ್ವವನ್ನು ವಿವರಿಸಿದ ಅವರು, ಪೊಲೀಸ್ ವೇಷದ ಹಿಂದೆ ಮೃದು ಹೃದಯವಿದೆ. ಕಣ್ಣೀರನ್ನ ಮಾಯ ಮಾಡುವಂತಹ ಈ ವೇಷದ ಹಿಂದೆ ಕಠಿಣ ಮುಖವಷ್ಟೇ ಅಲ್ಲ, ಜನರ ಸುರಕ್ಷತೆಯನ್ನು ತನ್ನ ಕರ್ತವ್ಯವೆಂದು ಪರಿಗಣಿಸುವಂತಹ ಮನಸ್ಸು ಕೂಡ ಇದೆ ಅಂತ ಅವರು ತಿಳಿಸಿದ್ರು. ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ನಾಗರಿಕರು ಹುತಾತ್ಮರ ತ್ಯಾಗವನ್ನು ಸ್ಮರಿಸಿ ಶಾಂತಿ ಮತ್ತು ನ್ಯಾಯವನ್ನು ಕಾಪಾಡಲು ಸಂಕಲ್ಪಿಸಬೇಕು ಅಂತ ಅವರು ಇದೇ ವೇಳೆ ಕರೆಯನ್ನು ನೀಡಿದರು. ಜಿಲ್ಲಾಧಿಕಾರಿಗಳು ಮಾತನಾಡಿ, ನಾವೆಲ್ಲರೂ ಹುತಾತ್ಮರ ಆತ್ಮಶಾಂತಿಗಾಗಿ ಪ್ರಾರ್ಥಿಸೋಣ. ಅವರ ಬಲಿದಾನವನ್ನ ಪಾಠವಾಗಲಿ, ಅಂದ್ರೆ ಅವರ ಬಲಿದಾನ ನಮ್ಮ ಪಾಠವಾಗಲಿ, ಅವರ ಧೈರ್ಯ ನಮ್ಮ ಮಾರ್ಗವಾಗಲಿ. ವೀರರ ನಾಡು ಭಾರತ, ವೀರರ ಸ್ಮರಣೆ ನಮ್ಮ ಶಕ್ತಿ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಮಹಂತೇಶ್ ಜಿದ್ದಿ, ರೈತರು, ಗಣ್ಯರು, ಪೊಲೀಸ್ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಹುತಾತ್ಮರ ಸ್ಮರಣಾರ್ಥ ಮೌನಾಚರಣೆಯನ್ನ ನಡೆಸಲಾಯಿತು. ರಾಷ್ಟ್ರ ರಕ್ಷಕರು, ನಮ್ಮ ಸೈನಿಕರು ಗಡಿಗಳಲ್ಲಿ ದೇಶವನ್ನು ಕಾಯುತ್ತಾರೆ. ನಾವು ಪೊಲೀಸರು ಪ್ರತಿ ಬೀದಿಗಳಿಂದ ನಮ್ಮ ಜನರ ಶಾಂತಿಯನ್ನು ಕಾಯುತ್ತಾ ಇದ್ದಾರೆ. ಅವರ ಇಬ್ಬರ ಹೃದಯದಲ್ಲಿ ಒಂದೇ ಶಕ್ತಿ, ದ್ವೇಷ ಪ್ರೇಮ. ಅದೊಂದು ಈ ಒಂದು ನೆನೆಸ್ಕೋಬೇಕಾಗತ್ತೆ. ತ್ಯಾಗದ ಭಾವನೆ, ಪ್ರತಿ ಹುತಾತ್ಮನೆಂದು ಒಂದು ಕುಟುಂಬ ಇದೆ. ತಂದೆ, ತಾಯಿ, ಪತ್ನಿ, ಮಕ್ಕಳು ಅವರ ಪ್ರತಿದಿನ ಅವರ ತ್ಯಾಗವನ್ನು ನೆನಪಿಸ್ಕೊಳ್ತಾರೆ. ಅವರು ಈ ಸಂದರ್ಭದಲ್ಲಿ ಯಾರನ್ನು ಹುತಾತ್ಮರಾಗಿದ್ದಾರ ಅವರ ಆತ್ಮಕ್ಕೆ ಮತ್ತು ಅವರ ಶಾಂತಿ ಇದು ಮಾಡೋಣ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಪೊಲೀಸ್ ಸೇವೆ ಒಂದು ಅರ್ಥ ಇದೆ. ಪೊಲೀಸ್ ವೇಷದ ಹಿಂದೆ ಒಂದು ಹೃದಯ ಇದೆ, ಅದು ಕಣ್ಣೀರನ್ನು ಮರೆ ಮಾಡುತ್ತದೆ. ಎಲ್ಲ ಅನಿಸ್ಬೋದು ಪೊಲೀಸರು ಈ ಥರ ಇದು ಒಂಥರ ವೇಷದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ಅಗ್ರೆಸಿವ್ ಇರ್ತಾರೆ. ಬಟ್ ಅದರ ಹಿಂದೆಗಡೆ ಕಣ್ಣೀರನ್ನು ಮರೆ ಮಾಡಿಸುವಂತ ಇದೆ. ಒಂದು ಪುಟ್ಟ ಹೃದಯ ಕೂಡ ಇದೆ. ಒಂದು ಕಟು ಮುಖದ ಹಿಂದೆ ಒಂದು ಮೃದುವಾದ ಮನಸ್ಸಿದೆ ಪೊಲೀಸರು. ಅದು ಜನರನ್ನೇ ಸುರಕ್ಷತೆಯನ್ನು ಮತ್ತು ತನ್ನ ಬದುಕಿನ ಜನರ ಸುರಕ್ಷತೆಯನ್ನು ಮತ್ತು ತನ್ನ ಬದುಕಿನ ಗುರಿಯಾಗಿರಿಸಿಕೊಂಡಿದೆ. ಆ ಒಂದು ಮುಖ ಏನು, ಹೃದಯ ಮತ್ತು ಮುಖ ಏನು ಹೇಳ್ತಾ ಇದಿಲ್ಲ, ಅದು ನಮ್ಮನ್ನು ಸುರಕ್ಷತೆಯಿಂದ ಕಾಪಾಡ್ತಾ ಇದೆ. ಕೊನೆಯ ಸಂದೇಶ, ನಾವು ಇದನ್ನ ಕೇವಲ ಸೂಕ್ಷಿಸುತ್ತಿಲ್ಲ, ನಾವು ಧೈರ್ಯವನ್ನು ಪುನಃ ಪ್ರತಿಜ್ಞೆ ಮಾಡುತ್ತೇವೆ. ನಾವು ಶಾಂತಿ ಕಾಪಾಡುವೆವು, ನ್ಯಾಯ ಕಾಪಾಡುವ, ತ್ಯಾಗವನ್ನು ಮರೆಯದಿರೋಣ. ನಾವೆಲ್ಲರೂ ತಲೆವಾಗಿ ನಮ್ಮ ಹುತಾತ್ಮರಾದ ಶಾಂತಿ ಪ್ರಾರ್ಥಿಸೋಣ ಮತ್ತು ಅವರ ಕುಟುಂಬದ ವರ್ಗದವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಅವರ ಬಲಿದಾನ ನಮ್ಮ ಪಾಠವಾಗಲಿ, ಅವರ ಧೈರ್ಯ ನಮ್ಮ ಮಾರ್ಗವಾಗಲಿ. ವೀರರ ನಾಡು ಭಾರತ, ವೀರರ ಸ್ಮರಣೆ ನಮ್ಮ ಶಕ್ತಿ. ನಮ್ಮೆಲ್ಲ ಇನ್ನೊಮ್ಮೆ ಮತ್ತೊಮ್ಮೆ ಎಲ್ಲ ಹುತಾತ್ಮ ದಿನಾಚರಣೆಂದು ಎಲ್ಲ ಹುತಾತ್ಮರ ಆತ್ಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಭವಿಷ್ಯ. ಹೆಚ್ಚುವರಿ ಪೊಲೀಸ್